ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ರಕ್ತ ಪರಿಚಲನೆ ಸಂಸ್ಥೆಗೆ ಹಿಂದೆ 2-3 ತರಗತಿಗಳು ಮಾಡಿದ್ದೀನಲ್ಲ, ಅದರ ಮೇಲೆ ಇವತ್ತಿನ ತರಗತಿಯಲ್ಲಿ MCQ ಬಿಡಿಸ್ತಾ ಇದ್ದೀನಿ. ಇದು ಒಂದು ಅನಾಟಮಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರ್ತೈತಿ. ಅದರ ಮೇಲೆ ನಾನು 2-3 ತರಗತಿಗಳನ್ನು ಮಾಡಿದ್ದೀನಿ. ಅದಕ್ಕೆ ಒಂದು ರಿಲೇಟೆಡ್ ಆಗಿ ಇವತ್ತಿನ MCQ ಇರ್ತೈತಿ. ಯಾರೆಲ್ಲ ಆ ಒಂದು ತರಗತಿಗಳು ನೋಡಿಕೊಂಡು ಆ ತರಗತಿಯನ್ನು ನೋಡಿಕೊಂಡು ಆಮೇಲೆ MCQ ಬಿಡಿಸಿದ್ರೆ ನಿಮಗೆ ಸ್ವಲ್ಪ ಈಸಿ ಆಗ್ತೈತೆ. ಅದಕ್ಕೆ ಯಾರು ನೋಡಿಲ್ವೋ ಅವ್ರು ಹೋಗಿ ಆ ಒಂದು ವಿಡಿಯೋಗಳು ನೋಡಿಕೊಂಡು ಆಮೇಲೆ MCQ ಒಂದು ತರಗತಿಯನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಮುಖ್ಯವಾದ ಪ್ರಶ್ನೆಗಳು. ಇದರ ಮೇಲೆ ಈ ಮುಖ್ಯವಾದ ಪ್ರಶ್ನೆಗಳು ರಕ್ತ ಪರಿಚಲನಾ ಸಂಸ್ಥೆ ಎಂಬ ಟಾಪಿಕ್ ಮೇಲೆ ಮುಖ್ಯವಾದಂಥ ಪ್ರಶ್ನೆಗಳು. ಸರಿ, MCQ ಅಂತ ಅರ್ಥ. ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವುದು ಯಾವುದು? ರಕ್ತ ಹೆಪ್ಪುಗಟ್ಟುವಿಕೆ, ನಾವೇನಾದರೂ ಬಿದ್ದ ಗಾಯಗಳಾಗಿರ್ತೇವೆ, ಅವಾಗ ನಮ್ಮ ರಕ್ತ ಹೆಪ್ಪುಗಟ್ಟಲಿಲ್ಲ ಅಂದರೆ ಹಾಗೆ ರಕ್ತ ಹೋಗ್ತಾ ಇರ್ತೈತೆ. ಆ ರಕ್ತ ಹೋಗೋದನ್ನು ತಡಿಬೇಕು ಅಥವಾ ಹೆಪ್ಪುಗಟ್ಟಬೇಕಾದ್ರೆ ಏನು ಬೇಕು ನಮಗೆ ನಮ್ಮ ದೇಹದಲ್ಲಿ ಅಂದರೆ ಪ್ಲೇಟ್ಲೆಟ್ಸ್ ಬೇಕು. ಪ್ಲೇಟ್ಲೆಟ್ಸ್ ಅಂದರೆ ಏನು? ಕಿರುತಟ್ಟೆಗಳು ಅಂತ ಅರ್ಥ. ಏನದು? ಕಿರುತಟ್ಟೆಗಳು ಅಂಥೇಳಿ ಕರಿತೀವಿ. ರಕ್ತದಲ್ಲಿರುವ ದ್ರವ ರೂಪಕ ಘಟಕ ಯಾವುದು? ದ್ರವ ರೂಪದ ಘಟಕ ಯಾವುದು ಇರ್ತೈತೆ ನಮ್ಮ ರಕ್ತದಲ್ಲಿ ಅಂದರೆ ಅದು ಪ್ಲಾಸ್ಮಾ ಇರ್ತೈತೆ. ಯಾವುದು ಇರ್ತೈತೆ? ಪ್ಲಾಸ್ಮಾ ಇರ್ತೈತೆ. ಸಾಮಾನ್ಯವಾಗಿ ರಕ್ತದ ಬಣ್ಣ ಮತ್ತು ರುಚಿ ಹೇಗಿರ್ತದೆ? ಬಣ್ಣ ಕೆಂಪು ಬಣ್ಣ ಇರ್ತೈತಿ. ರುಚಿ ಹೇಗಿರ್ತದೆ? ಉಪ್ಪಿನ ರುಚಿ ಇರ್ತೈತಿ. ರಕ್ತದ ಒತ್ತಡವನ್ನು ಹೆಚ್ಚು ಕಡಿಮೆ ನಿಖರವಾಗಿಡಲು ಬಹುಮುಖ್ಯವಾದ ಪಾತ್ರ ವಹಿಸುವುದು ಯಾವುದಪ್ಪ ಅಂದರೆ ಅದು ಸೋಡಿಯಂ ಕ್ಲೋರೈಡ್. ರಕ್ತದ ಒತ್ತಡವನ್ನು ಏನು ಮಾಡ್ತದೆ? ಹೆಚ್ಚು ಕಡಿಮೆ ನಿಖರವಾಗಿ ಹೇಳೋಕ್ಕೆ ಅಥವಾ ನಿಖರವಾಗಿ ಇಡಲಿಕ್ಕೆ ಯಾವುದು ಮುಖ್ಯ ಪಾತ್ರ ವಹಿಸಿದೆ ಇಲ್ಲಿ ಅಂತಂದರೆ ಸೋಡಿಯಂ ಕ್ಲೋರೈಡ್ ಮುಖ್ಯವಾಗಿ ತನ್ನ ಪಾತ್ರವನ್ನು ವಹಿಸ್ತೈತೆ. ತಿಳಿ ಹಳದಿ ಬಣ್ಣದ ರಕ್ತ ದ್ರವದಲ್ಲಿ ಇದರಲ್ಲಿದೆ. ತಿಳಿ ಹಳದಿ ಬಣ್ಣ ಯಾವ ರಕ್ತ ದ್ರವದಲ್ಲಿದೆ ಅಂದರೆ ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ ಏನಿದೆ? ತಿಳಿ ಹಳದಿ ಬಣ್ಣ ಇರ್ತೈತಿ ಅಲ್ಲಿ. ಅದಕ್ಕೆ ದ್ರವರೂಪಿ ಘಟಕ ಅಂತೇಳಿ ಕೂಡ ಕರಿತೀವಿ. ಇದೆಲ್ಲ ಹಿಂದೆ ತರಗತಿಯಲ್ಲಿ ನೋಡಿದ್ದೀವಿ ನಾವೆಲ್ಲ. ಕೆಂಪು ರಕ್ತ, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ಗಳು ಇರುವಂಥ ರಕ್ತದ ಘಟಕ ಯಾವುದಪ್ಪ ಅಂದರೆ ಕೆಂಪು ರಕ್ತ ಕಣಗಳು ಇದೆ, ಅಲ್ಲಿ ಬಿಳಿ ರಕ್ತ ಕಣನೂ ಇದೆ, ಪ್ಲೇಟ್ಲೆಟ್ಸು ಇದೆ. 3 ಇರುವಂತಹ ಒಂದು ಘಟಕ ಯಾವುದಂದರೆ ಅದು ಘನರೂಪಿ ಘಟಕ. ಘನರೂಪಿ ಘಟಕ. ಪ್ಲೇಟ್ಲೆಟ್ಸ್ ಅಂದರೆ ಏನು ಹೇಳಿದ್ದೀನಿ? ಕಿರುತಟ್ಟೆಗಳು ಅಂತ ನೆನಪಿಟ್ಕೋಬೇಕು. ನಿಮ್ನವಾದ ಬಿಲ್ಲೆಗಳ ಆಕಾರವನ್ನು ಹೊಂದಿರುವಂಥ ರಕ್ತ ಕಣ ಯಾವುದು? ನಿಮ್ನ ಬಿಲ್ಲೆಗಳ ಆಕಾರ ಹೊಂದಿರುವಂಥ ರಕ್ತ ಕಣ ಯಾವುದಂದರೆ ಅದು ಕೆಂಪು ರಕ್ತ ಕಣ. ಇದೇನೆಂದರೆ ನಿಮ್ನವಾದಂಥ ಆಕಾರವನ್ನು ಹೊಂದಿದೆ. ಕೆಂಪು ರಕ್ತ ಕಣಗಳ ವ್ಯಾಸ ಮತ್ತು ದಪ್ಪ ಎಷ್ಟಿರ್ತದೆ ಅಂತಂದರೆ ಅದರ ವ್ಯಾಸ ನೋಡಿದರೆ 7ರಿಂದ 8 ಮೈಕ್ರಾನ್ ಇರ್ತೈತೆ. ದಪ್ಪ ಕೇಳಿದರೆ 5ರಿಂದ 2 ಮೈಕ್ರಾನ್ ಅಷ್ಟು ದಪ್ಪ ಇರ್ತೈತೆ. ವ್ಯಾಸ 7ರಿಂದ 8, ದಪ್ಪ ಕೇಳಿದರೆ 5ರಿಂದ 2. ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವುದು ಎಲ್ಲಿ? ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿ ಆಗ್ತವೆ ಅಂದರೆ ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತವೆ. ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿ ಎಷ್ಟಂದರೆ ಅದು 120 ದಿನಗಳು. 120 ದಿನಗಳವರೆಗೆ ಏನು ಮಾಡ್ತದೆ? ಕೆಂಪು ರಕ್ತ ಕಣಗಳು ನಮ್ಮ ದೇಹದಲ್ಲಿ ಬದುಕ್ತವೆ. 1 ಘನ ಮಿಲಿಲೀಟರ್ ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳು ಎಷ್ಟು ಲಕ್ಷ ಇರ್ತವೆ ಅಂತಂದರೆ ಅಲ್ಲಿ 50 ಲಕ್ಷ ನಮ್ಮ ಕೆಂಪು ರಕ್ತ ಕಣಗಳು ಇರ್ತವೆ. ಎಷ್ಟರಲ್ಲಿ? 1 ಘನ ಮಿಲಿಲೀಟರ್ ರಕ್ತದಲ್ಲಿ. ಸಾಮಾನ್ಯವಾಗಿ ಅಪಘಾತದಲ್ಲಿ ರಕ್ತಸ್ರಾವ ಹೆಚ್ಚಾಗಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆದರೆ ಬೇರೆಯವರಿಗೆ ರಕ್ತವನ್ನು ನೀಡುವುದಕ್ಕೆ ಏನಂತೀವಿ ನಾವು? ರಕ್ತಪೂರಣ ಅಂತೇಳಿ ಕರಿತೀವಿ. ಕೊಡುವುದಕ್ಕೆ ರಕ್ತಪೂರಣ ಅಂತೇಳಿ ಕರಿತೀವಿ. ವಯಸ್ಕರ ಮಾನವನಲ್ಲಿ ಹಿಮೋಗ್ಲೋಬಿನ್ ಸರಾಸರಿ ಪ್ರಮಾಣ ಎಷ್ಟಿರಬೇಕು ಅಂದರೆ ರಕ್ತದ ತೂಕ ಎಷ್ಟಿದೆನೋ ಅದರಲ್ಲಿ 12.5ರಿಂದ 14ರಷ್ಟು ಇರಬೇಕು. ಎಷ್ಟಿರಬೇಕು? ಹಿಮೋಗ್ಲೋಬಿನ್ ಸರಾಸರಿ ಪ್ರಮಾಣ ಎಷ್ಟಿರಬೇಕು ಅಂದರೆ ರಕ್ತದ ತೂಕ ಎಷ್ಟಿದೆನೋ ಅದರದ್ದು 12.5ರಿಂದ 14ರಷ್ಟು ಏನಿರಬೇಕು? ಹಿಮೋಗ್ಲೋಬಿನ್ ಇರಬೇಕು. 100 ಗ್ರಾಮ್ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು? 100 ಗ್ರಾಮ್ ರಕ್ತ ಇದೆಯಪ್ಪ, ಹಾಗಂದರೆ ಅವನ ಹತ್ರ ಎಷ್ಟು ಹಿಮೋಗ್ಲೋಬಿನ್ ಇರಬೇಕಂದ್ರೆ 17 ಗ್ರಾಮ್ ಹಿಮೋಗ್ಲೋಬಿನ್ ಇರಬೇಕು. ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ 100 ಮಿಲಿಲೀಟರ್ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು ಅಂದರೆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ 100 ಮಿಲಿಲೀಟರ್ ರಕ್ತ ಇದೆ ಅಂದರೆ ಅವ್ರ ಹತ್ರ ಹಿಮೋಗ್ಲೋಬಿನ್ ಎಷ್ಟಿರಬೇಕು ಅಂದರೆ ಗಂಡು ಮಕ್ಕಳಲ್ಲಿ 16 ಗ್ರಾಮ್ ಇರಬೇಕು, ಹೆಣ್ಣು ಮಕ್ಕಳಲ್ಲಿ 14 ಗ್ರಾಮ್ ಇರಬೇಕು. ಹೆಣ್ಣು ಮಕ್ಕಳಲ್ಲಿ 14 ಗ್ರಾಮು ಮತ್ತು ಪುರುಷರಲ್ಲಿ 16 ಗ್ರಾಮ್ ಇರಬೇಕು. ಏನು? ಹಿಮೋಗ್ಲೋಬಿನ್ ಪ್ರಮಾಣ. ಅವ್ರ ಹತ್ರ 100 ಮಿಲಿಲೀಟರ್ ರಕ್ತ ಇದೆ ಸುಮಾರು ಅಂದರೆ ಅಷ್ಟಿರಬೇಕು. ರಕ್ತದ ಗುಂಪುಗಳನ್ನು ಈ ಅಕ್ಷರಗಳಿಂದ ವ್ಯಕ್ತಪಡಿಸಲಾಗಿದೆ. ಈ ಅಕ್ಷರಗಳೆಂದರೆ ಎ ಅಂದರೆ ಅಲ್ಟಾ, ಬಿ ಅಂದರೆ ಬೀಟಾ. ಅಲ್ಟಾ ಮತ್ತು ಬೀಟಾದ ಆಧಾರದ ಮೇಲೆ ಏನು ಮಾಡಲಾಗಿದೆ? ರಕ್ತದ ಗುಂಪುಗಳನ್ನಾಗಿ ಮಾಡಲಾಗಿದೆ. ರಕ್ತವನ್ನು ಎ ಬಿ ಓ ಎಂಥೇಳಿ 4 ಗುಂಪುಗಳನ್ನು ಇವರ ಪ್ರಕಾರ ವಿಂಗಡಣೆ ಮಾಡಲಾಗಿದೆ. ಯಾರು ಹೇಳಿದ್ದಾರೆ ಆ ಥರ ಮಾಡಲಿಕ್ಕೆಂದರೆ
ಕಾರ್ಲ್ಯಾಂಡ್ ಸ್ಟಿನ್ನರ್ ಅವರು ಹೇಳ್ತಾರೆ. ಬಿಳಿ ರಕ್ತ ಕಣಗಳು ಒಂದು ಘನ ಮೀಟರ್ಗೆ ಇರುವಂತಹ ಕಣಗಳು ಎಷ್ಟು? ಬಿಳಿ ರಕ್ತ ಕಣಗಳು ಒಂದು ಘನ ಮಿಲಿ ಮೀಟರ್ಗೆ ಇರುವಂತಹ ಕಣಗಳು ಎಷ್ಟಪ್ಪ ಅಂದರೆ 5ರಿಂದ 10,000. 5,000ದಿಂದ 10,000. ಸುಮಾರು ಎಷ್ಟಂದರೆ ಸರಾಸರಿ 8,000 ಅಂತ ಅರ್ಥ. ರಕ್ತದಲ್ಲಿರುವ ಕೆಂಪು ಮತ್ತು ಬಿಳಿ ರಕ್ತ ಕಣಗಳ ಅನುಪಾತ ಎಷ್ಟಿರ್ತೈತಿ ಅಂತಂದರೆ 5:1. ಎಷ್ಟಿರ್ತೈತೆ? ರಕ್ತದಲ್ಲಿರುವ ಕೆಂಪು ಮತ್ತು ಬಿಳಿ ರಕ್ತ ಕಣಗಳ ಅನುಪಾತ 5:1 ಇರ್ತೈತೆ. ಗ್ರ್ಯಾನುಲೋಸೈಟ್ಸ್ ಮತ್ತು ಅಗ್ಯಾನುಲೋಸೈಟ್ಸ್ ಇರುವುದು ಎಲ್ಲಿ? ಏನಿದು? ಗ್ರ್ಯಾನುಲೋಸೈಟ್ಸ್ ಮತ್ತು ಅಗ್ಯಾನುಲೋಸೈಟ್ಸ್ ಇರುವುದು ಎಲ್ಲಿ ಅಂದರೆ ಅದು ಬಿಳಿ ರಕ್ತ ಕಣದಲ್ಲಿ. ಗ್ರ್ಯಾನುಲೋಸೈಟ್ಸ್ ರಕ್ತ ಉತ್ಪತ್ತಿಯಾಗುವುದು ಎಲ್ಲಿ ಅಂದರೆ ಅಸ್ಥಿಗಳ ಕೆಂಪು ಮಜ್ಜೆಯಲ್ಲಿ ಏನಾಗುತ್ತೆ? ಗ್ರ್ಯಾನುಲೋಸೈಟ್ಸ್ ರಕ್ತ ಉತ್ಪತ್ತಿ ಆಗ್ತೈತಿ. ರಕ್ತ ಪರಿಚಲನೆ ಬಗ್ಗೆ ತಿಳಿಸಿಕೊಟ್ಟವರು ಯಾರಂದರೆ ವಿಲಿಯಂ ಹಾರ್ವೆ. ರಕ್ತ ಪರಿಚಲನೆ ಬಗ್ಗೆ ಏನು ಮಾಡ್ತಾರೆ? ವಿಲಿಯಂ ಹಾರ್ವೆ ಅವರು ತಿಳಿಸ್ಕೊಡ್ತಾರೆ. ಕೈ ಕಾಲುಗಳಿಗೆ ರಕ್ತ ಪೂರೈಕೆ ಮಾಡುವಂತಹ ಪದಮನಿ ಅಂದರೆ ಸಬ್ ಎಲೆವೆನ ಅಂತೇಳಿ ಕರಿತೀವಿ. ಕೈ ಮತ್ತು ಕಾಲುಗಳಿಗೆ ರಕ್ತ ಪೂರೈಕೆ ಮಾಡುವ ಅಪಧಮನಿ ಹೆಸರು ಯಾವುದಂದರೆ ಅದು ಸಬ್ ಎಲೆವೆನ ಅಂತೇಳಿ ಕರಿತೀವಿ. ಹೃದಯಕ್ಕೆ ರಕ್ತ ಪೂರೈಸುವ ಅಪಧಮನಿ ಕರೋನರಿ ಅಪಧಮನಿ. ಇಯೋಸಿನೋಫಿಲ್ ಮತ್ತು ಬೋಸೋಫಿಲ್ ಮತ್ತು ನ್ಯೂಟ್ರೋಫಿಲ್ಸ್ ಈ ರಕ್ತ ಕಣಗಳ ಗುಂಪುಗಳು ಕಂಡುಬರುವುದು ಎಲ್ಲಿ ಅಂತಂದು ಕೇಳಿದರೆ ಅದು ಬಿಳಿ ರಕ್ತ ಕಣದಲ್ಲಿನ ಗ್ರ್ಯಾನುಲೋಸೈಟ್ಸಲ್ಲಿ. ಏನು ಕಂಡುಬರ್ತದೆ ಅಲ್ಲಿ? ಇಯೋಸಿನೋಫಿಲ್, ಬೋಸೋಫಿಲ್ ಮತ್ತು ನ್ಯೂಟ್ರೋಫಿಲ್ಸ್ ಏನು ಮಾಡ್ತವೆ? ಬಿಳಿ ರಕ್ತ ಕಣದಲ್ಲಿರುವಂತಹ ಗ್ರ್ಯಾನುಲೋಸೈಟ್ಸ್ನಲ್ಲಿ ಏನು ಮಾಡ್ತವೆ? ಕಂಡುಬರ್ತವೆ. ಗ್ರ್ಯಾನುಲೋಸೈಟ್ಸ್ನ ವ್ಯಾಸ ಎಷ್ಟಿರ್ತೈತೆ ಅಂದರೆ ಅದು 9ರಿಂದ 12 ಮೈಕ್ರಾನ್ ಇರ್ತೈತೆ. ಅಮೀಬಾದಂತಹ ಚಲನೆಯನ್ನು ಹೊಂದಿರುವಂತಹ ರಕ್ತ ಕಣದ ಗುಂಪು ಯಾವುದಂದರೆ ಮೊನೋಸೈಟ್. ಏನಿದು? ಅಮೀಬಾದಂತಹ ಚಲನೆಯನ್ನು ಹೊಂದಿರುವಂತಹ ರಕ್ತ ಕಣದ ಗುಂಪು ಯಾವುದು? ಮೊನೋಸೈಟ್. ಇದು 12ರಿಂದ 20 ಮೈಕ್ರಾನ್ ವ್ಯಾಸ ಇರ್ತೈತೆ. 12ರಿಂದ 20 ಮೈಕ್ರಾನ್ ವ್ಯಾಸ ಕಂಡುಬರ್ತೈತೆ ಅದರದ್ದು ಮೊನೋಸೈಟ್. ರಸಗ್ರಂಥಿ ಪ್ಲೀಹಾ ಯಕೃತ್ ಅಸ್ಥಿಮಜ್ಜೆಯಲ್ಲಿ ಜನಿಸುವ ರಕ್ತ ಕಣಗಳ ಗುಂಪು ಯಾವುದಂದರೆ ಅದು ಲ್ಯೂಕೋಸೈಟ್. ರಸಗ್ರಂಥಿ, ಪ್ಲೀಹಾ, ಯಕೃತ್ ಮತ್ತು ಅಸ್ಥಿಮಜ್ಜೆಯಲ್ಲಿ ಕಂಡುಬರುವಂಥ ಒಂದು ರಕ್ತ ಕಣಗಳ ಗುಂಪು ಇದು ಯಾವುದು? ಪ್ಲೀಹಾ. ಯಾವುದೇ ಒಬ್ಬ ವ್ಯಕ್ತಿಗೆ ಗಾಯವಾದಾಗ ಗಾಯವಾದ ಸ್ಥಳದಲ್ಲಿ ರೋಗನು ಒಳ ಹೋಗದಂತೆ ತಡೆಯುವಂತಹ ರಕ್ತ ಕಣ ಯಾವುದು ಅಂತಂದರೆ ಅದು ಬಿಳಿ ರಕ್ತ ಕಣ. ಯಾವುದೇ ಒಬ್ಬ ವ್ಯಕ್ತಿ ಗಾಯವಾಗಿದೆ, ಆ ಗಾಯದಲ್ಲಿ ಒಳಗೆ ಹೋಗದಂತೆ ತಡೆಯುವಂತಹ ರಕ್ತ ಕಣ ಯಾವುದಾದರೆ ಅದು ಬಿಳಿ ರಕ್ತ ಕಣ. ರೋಗಾಣುಗಳಲ್ಲಿ ಹೋಗದಂತೆ ಏನು ಮಾಡ್ತದೆ? ನಿರ್ಬಂಧನೆಯನ್ನು ಮಾಡ್ತದೆ ಯಾವುದು? ಬಿಳಿ ರಕ್ತ ಕಣ. ಅದಕ್ಕೆ ಬಿಳಿ ರಕ್ತ ಕಣಗಳು ನಮ್ಮ ಹತ್ರ ಇರಬೇಕು. ಅದೇನು ಮಾಡ್ತದೆ? ರೋಗಗಳ ವಿರುದ್ಧ ಹೋರಾಡುವಂಥ ಶಕ್ತಿ ಬಿಳಿ ರಕ್ತ ಕಣಗಳಿಗೆ ಇರ್ತೈತೆ. ಶರೀರವನ್ನು ರೋಗಕ್ರಿಮಿಗಳಿಂದ ರಕ್ಷಿಸುವುದು ಮತ್ತು ಶರೀರಕ್ಕೆ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುವಂತಹ ರಕ್ತ ಕಣ ಯಾವುದಂದರೆ ಅದು ಬಿಳಿ ರಕ್ತ ಕಣ. ಏನು ಮಾಡ್ತದೆ? ಇದು ಶರೀರವನ್ನು ರೋಗಕ್ರಿಮಿಗಳಿಂದ ರಕ್ಷಿಸುವುದು ಮತ್ತು ಶರೀರಕ್ಕೆ ಪ್ರತಿರೋಧ ಶಕ್ತಿಯನ್ನು ಹೆಚ್ಚಿಸುವಂಥ ಕಾರ್ಯ ಯಾವುದಪ್ಪ? ರಕ್ತ ಕಣ ಅಂದರೆ ಬಿಳಿ ರಕ್ತ ಕಣ. ಥ್ರಂಬೋಕೆನೆನ್ ಎಂಬ ವಸ್ತು ಇರುವುದು ಎಲ್ಲಿ ಅಂದರೆ ಪ್ಲೇಟ್ಲೆಟ್ಸ್ಗಳಲ್ಲಿ. ಯಾವುದಿರ್ತದೆ? ಥ್ರಂಬೋಕೆನೆನ್ ಎಂಬ ವಸ್ತು ಇಲ್ಲಿ ಕಂಡುಬರ್ತೈತಿ. ರಕ್ತದ ಒತ್ತಡವನ್ನು ಎದರಲ್ಲಿ ಅಳಿತೀವಿ? ಸಿಗ್ಮಾ ಮ್ಯಾನೋಮೀಟ್ರಲ್ಲಿ ಅಳಿತೀವಿ. ಅಪಧಮನಿಗಳ ಸ್ಥಿತಿಸ್ಥಾಪಕತೆಯು ಮೆದುಳಿನಲ್ಲಿರುವಂಥ ರಕ್ತನಾಳ ನಿಯಂತ್ರಕ ಕೇಂದ್ರವನ್ನು ಅವಲಂಬಿಸಿರುವುದು. ಈ ಕೇಂದ್ರವನ್ನು ಅಂದರೆ ಅದು ವ್ಯಾಸೋ ಮೋಟಾರ್ ಕೇಂದ್ರ ಅಂಥೇಳಿ ಕರಿತೀವಿ. ರಕ್ತದ ಒತ್ತಡವು ಹೃದಯದ ಈ ಕ್ರಿಯೆಯನ್ನು ಅವಲಂಬಿಸಿದೆ. ರಕ್ತದ ಒತ್ತಡ ಯಾವುದನ್ನು ಅವಲಂಬಿಸಿದೆ ಅಂದರೆ ಅದು ಹೃದಯದ ಉತ್ರಕ್ಷಿ ಕ್ರಿಯೆ ಮತ್ತು ಅಪಧಮನಿಗಳ ಭಿತ್ತಿಗಳ ಸ್ಥಿತಿಸ್ಥಾಪಕತ್ವವನ್ನು ಇದು ಅವಲಂಬಿಸಿದೆ. ಸಿಸ್ಟೋಲಿಕ್, ಡಯಾಸ್ಟೋಲಿಕ್ ಎಂಬುದು ಏನಂದರೆ ರಕ್ತದ ಒತ್ತಡದ 2 ಭಾಗಗಳು. ರಕ್ತದ ಒತ್ತಡದ 2 ಭಾಗಗಳು ಅಂದರೆ ಸಿಸ್ಟೋಲಿಕ್ ಮತ್ತು ಡಯಾಸ್ಟಿಕ್. ಬೆಳೆದ ಗಂಡಸರಲ್ಲಿ ಹಾಗೂ ಹೆಂಗಸರಲ್ಲಿನ ಸಿಸ್ಟೋಲಿಕ್ ರಕ್ತದ ಒತ್ತಡ ಎಷ್ಟಿರ್ತೈತಿ? ಗಂಡಸರಲ್ಲಿ 115ರಿಂದ ಎಷ್ಟಿರ್ತೈತೆ? ಅಲ್ಲಿ 150 mm ಇರ್ತೈತಿ. 115 mm Hgಯಿಂದ 150 mm Hgವರೆಗೆ ಇರ್ತೈತೆ. ಅದೇ ರೀತಿ ಹೆಂಗಸರಲ್ಲಿ ಎಷ್ಟಿರ್ತದೆ ಅಂದರೆ 110ರಿಂದ 110 mm Hgಯಿಂದ 140 mm Hgವರೆಗೂ ಇರ್ತೈತಿ. ಅಂದರೆ ಗಂಡಸರಲ್ಲಿ ಹೆಚ್ಚಾಗಿ ಇರ್ತೈತೆ. ನಾನು ಹೇಳೋದ್ರೆ ಅಲ್ಲದೆ ನೀವು 2-3 ಸರಿ ರಿಪೀಟ್ ಮಾಡಿದ್ರೆ ಮಾತ್ರ ಇವೇನಿರುತ್ತೆ ನೆನಪಿರುತ್ತೆ, ಇಲ್ಲಾಂದರೆ ನೆನಪಿರೋದಿಲ್ಲ. ಅದಕ್ಕೆ ನೀವು ಇನ್ನು 2-3 ಸರಿ ನಾ ಹೇಳಿಬಿಟ್ಟು 2-3 ಸರಿ ಎಲ್ಲ ಒಂದು 4 ಸರಿ ಓದ್ಕೊಂಡ್ರೆ ಕಡಿಮೆ. ಯಾಕಂದರೆ ಇದು
ಅನಟಮಿನೇ ಅದೇ ರೀತಿ ಇದೆ. ಅದಕ್ಕೆ ನಾವು ಜಾಸ್ತಿ ನೋಡಬೇಕಿದ್ದು, ರಿವಿಷನ್ ಮಾಡಬೇಕಿದು. ಸಾಮಾನ್ಯವಾಗಿ ಗಂಡಸರಿಗಿಂತ ಹೆಂಗಸರಲ್ಲಿ ಸಿಸ್ಟಲಿಕ್ ರಕ್ತದ ಕಡಿಮೆ ಪ್ರಮಾಣ ಎಷ್ಟಿರ್ತದೆ ಅಂದರೆ, ಗಂಡಸರಿಗಿಂತ ಹೆಂಗಸರಲ್ಲಿ ಎಷ್ಟು ಕಡಿಮೆ ಇರ್ತದಪ್ಪ ಅಂತಂದರೆ 5ರಿಂದ 10 mmHg ಇರ್ತೈತಿ. ಇಲ್ಲೇ ನೋಡಿದೀವಲ್ಲ 150 ಗಂಟೆ ಇರ್ತೈತೆ, 140 ಇರ್ತೈತೆ. ಅದಕ್ಕೇನು 5ರಿಂದ 10 ಅಷ್ಟು ಕಡಿಮೆ ಇರ್ತದೆ ಅಂತ ಅರ್ಥ. ಸಿಸ್ಟಲಿಕ್ ಮತ್ತು ಡಯಾಸ್ಟಲಿಕ್ ರಕ್ತದ ಒತ್ತಡದ ನಡುವೆ ಇರುವಂಥ ಅಂತರವನ್ನು ಏನಂತ ಕರಿತೀವಿ ಅಂದರೆ ನಾಡಿ ಒತ್ತಡ ಅಂಥೇಳಿ ಕರಿತೀವಿ. ಇದು ಎಷ್ಟಿರ್ತದೆ ನಾಡಿ ಒತ್ತಡ ಅಂದರೆ 30ರಿಂದ 50 mmHg ಇರ್ತೈತೆ. ಎಡ ಉತ್ರಕ್ಷಿಯು ಅಂಕುಚನವಾದಾಗ ಅಪಧಮನಿಗಳಲ್ಲಿ ರಕ್ತದ ಒತ್ತಡವು ಹೆಚ್ಚಾಗುವುದನ್ನು ಏನಂತ ಕರಿತೀವಿ ಅಂದರೆ ಸಿಸ್ಟಲಿಕ್ ಅಂತ ಕರಿತೀವಿ. ಎಡ ಉತ್ರಕ್ಷಿಯ ಅಂಕುಚನವಾದಾಗ ಕುಗ್ಗಿದಾಗ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಹೆಚ್ಚಾಗುವುದನ್ನು ಏನಂತೀವಿ ಅಂದರೆ ಸಿಸ್ಟಾಲಿಕ್ ಅಂತೇಳಿ ಕರಿತೀವಿ. ಎಡ ಉತ್ರಕ್ಷಿಯು ಪ್ರಸರಣವಾದಾಗ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಕಡಿಮೆ ಆಗುವುದಕ್ಕೆ ಏನಂತೀವಿ ಡಯಾಸ್ಟಲಿಕ್ ರಕ್ತದ ಒತ್ತಡ ಅಂತೇಳಿ ಕರಿತೀವಿ. ಎಡ ಉತ್ರಕ್ಷಿಯ ಪ್ರಸರಣವಾದಾಗ, ಅದು ಅಂಕುಶನವಾದಾಗ ಆಯಿತು, ಇದು ಪ್ರಸರಣವಾದಾಗ ಅಪಧಮನಿಗಳಲ್ಲಿ ರಕ್ತದ ಒತ್ತಡ ಹೆಂಗಿರ್ತೈತಿ ಅಂದರೆ ಕಡಿಮೆ ಆಗೋದಕ್ಕೆ ಏನಂತ ಕರಿತೀವಿ ಅಂದರೆ ಅದು ಡಯಾಸ್ಟಲಿಕ್ ರಕ್ತದ ಒತ್ತಡ ಅಂತೇಳಿ ಕರಿತೀವಿ. ಹೃದಯದ ಆಕಾರ ಮತ್ತು ಗಾತ್ರ ಹೆಂಗಿರ್ತದೆ ಅಂದರೆ, ಹೃದಯದ ಆಕಾರ ಶಂಕುವಿನ ಆಕಾರ ಇರ್ತದೆ, ಗಾತ್ರ ಮನುಷ್ಯನ ಎಡಗೈ ಮುಷ್ಟಿಯಷ್ಟು ಇರ್ತೈತಿ. ಹೃದಯದ ಬಡಿತಕ್ಕೆ ಬೇಕಾಗುವಂಥ ಸಮಯ ಎಷ್ಟಪ್ಪ ಬಡಿಬೇಕಂತಂದರೆ 0.8 ಸೆಕೆಂಡ್ ಬೇಕಾದಕ್ಕೆ. ಕಾರ್ಡಿಯೋ ಅಂದರೆ ಹೃದಯ ಅಂತ ಅರ್ಥ. ವೆಸಿಕ್ಯುಲರ್ ಅಂದರೆ ರಕ್ತ ಪರಿಚಲನಾ ವ್ಯೂಹ ಅಂತ ಅರ್ಥ. ರಕ್ತ ಹೆಪ್ಪುಗಟ್ಟಲು ಬೇಕಾಗುವಂಥ ಸಮಯ, ರಕ್ತ ಹೆಪ್ಪುಗಟ್ಟಬೇಕಾದ್ರೆ ಎಷ್ಟು ಸಮಯ ಬೇಕಂದರೆ 3ರಿಂದ 4 ನಿಮಿಷ ಬೇಕು. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಸುಮಾರು ಎಷ್ಟು ಲೀಟರ್ ರಕ್ತ ಇರಬೇಕಂದ್ರೆ 5 ಲೀಟರ್ ಇರಬೇಕು. 5 ಲೀಟರ್ ರಕ್ತ ಇರಬೇಕು ನಮ್ಮ ದೇಹದಲ್ಲಿ. ಹೃದಯದ ಭಾರ ಎಷ್ಟಿರಬೇಕು, ತೂಕ ಎಷ್ಟಿರಬೇಕಂದ್ರೆ 300 ಗ್ರಾಮ್ ಇರಬೇಕು. ಪೆರಿಕಾರ್ಡಿಯಂ ಎಂಬ ಪೊರೆ ಆವರಣವನ್ನು ಹೊಂದಿರುವುದು ಯಾವುದಂದರೆ ಹೃದಯಕ್ಕೆ ಏನು ಮಾಡಿದೆ ಪೆರಿಕಾರ್ಡಿಯಂ ಅಂತ ಆವೃತ್ತ ಆಗಿದೆ. ಪೆರಿಕಾರ್ಡಿಯಲ್ ಎಂಬ ದ್ರವ್ಯವು ಹೃದಯದಿಂದ ಈ ಭಾಗದಲ್ಲಿ ಕಂಡುಬರ್ತದೆ ಅಂದರೆ ಪರೈಟಲ್ ಪೆರಿಕಾರ್ಡಿಯಂ ಮತ್ತು ವಿಸರಲ್ ಪೆರಿಕಾರ್ಡಿಯಂ ಎಂಬ ಒಳಾವರಣದಲ್ಲಿ ಏನು ಮಾಡ್ತೈತಿ ಪೆರಿಕಾರ್ಡಿಯಲ್ ಎಂಬ ದ್ರವ ಕಂಡುಬರ್ತೈತಿ. ಹೃದಯವನ್ನು ಎಡಬಲ ಆಗಿ ವಿಂಗಡಿಸಿ ಮಾಡುವುದು ಸ್ನಾಯು ಅಂದರೆ ಸೆಪ್ಟಮ್. ಹೃದಯದ ಎಡಭಾಗದ ಮಧ್ಯದಲ್ಲಿ ದ್ವಿದಳ ಕವಾಟ ಹೊಂದಿದೆ, ಆದರೆ ತ್ರಿದಳ ಕವಾಟ ಹೊಂದಿರುವುದು ಎಲ್ಲಿ ಅಂದರೆ ಹೃದಯದ ಬಲಭಾಗದಲ್ಲಿ. ಎಡಭಾಗದಲ್ಲಿ ದ್ವಿದಳ ಇದೆ ಮತ್ತು ಬಲಭಾಗದಲ್ಲಿ ಏನಿದೆ ತ್ರಿದಳ ಕವಾಟ ಕಂಡುಬರ್ತೈತಿ. ಮಯೋಕಾರ್ಡಿಯಂ ಎಂಬುದು ಏನು, ಇದು ಹೃದಯದ ಮಧ್ಯದ ಆವರಣ. ಮಯೋಕಾರ್ಡಿಯಂ ನೆನಪಿಟ್ಕೋಬೇಕು, ಮಧ್ಯ ನೆನಪಿಟ್ಕೋಬೇಕು. ಮಯೋಕಾರ್ಡಿಯಂ ಎಲ್ಲಿದೆ ಅಂದರೆ ಹೃದಯದ ಮಧ್ಯದ ಆವರಣದಲ್ಲಿ ಕಂಡುಬರ್ತೈತೆ. ಮಯೋಕಾರ್ಡಿಯಂ ಈ ಸ್ನಾಯುವಿನಿಂದ ಆಗಿದೆ. ಮಯೋಕಾರ್ಡಿಯಂ ಯಾವ ಸ್ನಾಯುವಿನಿಂದ ಆಗಿದೆ ಅಂದರೆ ಅದು ಹಾರ್ದಿಕ ಎಂಬ ಸ್ನಾಯುದಿಂದ ಆಗಿದೆ, ಅಂದರೆ ಕಾರ್ಡಿಕ್ ಅಂತೇಳಿ ಕರಿತೀವಿ. ಪ್ಯಾಪಿಲರಿ ಎಂಬ ಸ್ನಾಯು ಹೃದಯದ ಈ ಭಾಗದಲ್ಲಿ ಕಂಡುಬರ್ತೈತಿ, ಅಂದರೆ ಉತ್ರಕ್ಷಿಯಲ್ಲಿ ಕಂಡುಬರ್ತೈತಿ. ಯಾವುದು ಪ್ಯಾಪಿಲರಿ ಎಂಬ ಸ್ನಾಯು ಹೃದಯದ ಉತ್ರಕ್ಷಿಯಲ್ಲಿ ಕಂಡುಬರ್ತೈತಿ. ಉತ್ರಕ್ಷಿಗಳೆರಡು ಒಂದೇ ಕಾಲಕ್ಕೆ, ಉತ್ರಕ್ಷಿಯಲ್ಲಿ ಇರ್ತವೆ ಅಂತ ಹೇಳಿ ಕೆಳಗಡೆ ಇರ್ತವೆ, ಹೃದಯದ ಕೆಳಗಡೆ ಇರ್ತವೆ. ಒಂದೇ ಕಾಲಕ್ಕೆ ಸಂಕುಚನಗೊಂಡು ರಕ್ತವು ಮಹಾಪಧಮನಿ ಮತ್ತು ಪುಪ್ಪಸ ಅಪಧಮನಿಗಳಿಗೆ ತಳ್ಳಲ್ಪಡುವ ಅವಧಿ ಎಷ್ಟಪ್ಪ ಅಂದರೆ ಅದು 0.3 ಸೆಕೆಂಡ್. ಹೃದಯದ ಈ ಹಂತವನ್ನು ಸಾಮಾನ್ಯ ವಿರಾಮ ಎಂದು ಕರೆಯುವರು ಹಾಗೂ ಅದರ ಅವಧಿ ಎಷ್ಟು ಅಂದರೆ ಉತ್ಕರಣಗಳೆರಡರ ಮತ್ತು ಉತ್ರಕ್ಷಿಗಳೆರಡರ ವಿಕಾಸ ಹೊಂದಿರುವುದನ್ನು ನಾವೇನಂತೀವಿ ಇದರ ವಿರಾಮ ಅಂಥೇಳಿ ಕರಿತೀವಿ. ಇದರ ಅವಧಿ ಎಷ್ಟಿರ್ತದೆ ಅಂದರೆ 0.4 ಸೆಕೆಂಡ್ ಇರ್ತೈತಿ. ಹೃದಯದ ಕಾರ್ಯದ ಒಂದು ಸಂಪೂರ್ಣ ಚಕ್ರಕ್ಕೆ ತೆಗೆದುಕೊಳ್ಳುವ ಕಾಲ ಎಷ್ಟಪ್ಪ ಅಂದರೆ 0.8 ಸೆಕೆಂಡ್. ಸಾಮಾನ್ಯವಾಗಿ ಪ್ರತಿ ನಿಮಿಷಕ್ಕೆ ಹೃದಯದ ಸಂಕೋಚನ ಎಷ್ಟಿರ್ತದೆ ಅಂದರೆ 72ರಿಂದ 75 ಬಾರಿ ಬಡ್ಕೊಳ್ತೈತಿ. ಲಬ್ ಡಬ್ ಸಪ್ಪಳ ಸಂಬಂಧಿಸುವುದು ಯಾವುದಂದ್ರೆ ಹೃದಯ ಏನು ಮಾಡ್ತೈತಿ ಯಾವಾಗ ಲಬ್ ಡಬ್ ಅಂತೇಳಿ ಬಡಿತಾ ಇರ್ತೈತಿ. ಈ ಅಭಿಧಮನಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಅಭಿಧಮನಿಯಲ್ಲಿ ಇಂಗಾಲದ ಡೈಆಕ್ಸೈಡ್ಗಳಿಂದ ಕೂಡಿದ ಅಶುದ್ಧ ರಕ್ತವನ್ನು ಪರಿಚಯಿಸ್ತೈತಿ. ಎಲ್ಲಂದರೆ ಅದು ಪುಪ್ಪಸ ಅಭಿಧಮನಿಯಲ್ಲಿ. ಎಲ್ಲಿ ಅದು ಪುಪ್ಪಸ ಅಭಿಧಮನಿಯಲ್ಲಿ. ರಕ್ತವನ್ನು ಹೆಪ್ಪುಗಟ್ಟುವಿಕೆಗೆ ಸಹಾಯಕವಾಗುವುದು ಯಾವುದು ಅಂದರೆ ಅದು ಥ್ರೋಂಬೋಕಿನೆಸ್. ಹೃದಯದ ಫೇಸ್ ಮೇಕರ್ ಅಂತೇಳಿ ಯಾವ್ದು ಕರಿತೀವಿ ಅಂದರೆ ಸೈನೋಸೆಂಟ್ರಿಯಲ್ ಗಂಡ್. ಇಂಥವೆಲ್ಲ ನೆನ್ಪಿಟ್ಕೋಬೇಕು, ಚೆನ್ನಾಗಿರ್ತವೆ ಅಲ್ಲ. ಹೃದಯದ ಫೇಸ್ ಮೇಕರ್ ಯಾವುದಂದರೆ ಏಟ್ರಿಯಲ್ ಗಂಡು. ಚೆನ್ನಾಗಿರ್ತವೆ ಅನ್ನೋಕ್ಕಿಂತ ಎಕ್ಸಾಮ್ಗೆ ಈ ಥರ ಎಲ್ಲ ಬರ್ತವೆ ಅಂತ ಅರ್ಥ. ಹೃದಯದ ಕಾರ್ಯವು ಪ್ರಾರಂಭವಾಗುವುದು ಎಲ್ಲಿ ಅಂದರೆ ಅದನ್ನು ಕೂಡ ಸೈನೋ ಏಟ್ರಿಯಲ್ಗಳಲ್ಲಿ. ಫೇಸ್ ಮೇಕರ್ ಅಂದರೂ ಸೈನೋ ಏಟ್ರಿಯಲ್,
ಮತ್ತು ಹೃದಯದ ಕಾರ್ಯ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಸೆಂಟ್ರಲ್ಗಳಲ್ಲಿ. ಇದು ಗಮನಿಸಬೇಕಾದ ಅಂಶಗಳಲ್ಲಿ ನಾವು ನೋಡಿದ್ದೀವಿ. ಇದು ನಾಡಿ ಸಂಖ್ಯೆಯ ಅವಲಂಬಿಸಿರೋದು ಯಾವುದರ ಮೇಲೆ ಅಂದರೆ ಅದು ಹೃದಯದ ಕಾರ್ಯಚಕ್ರದ ಮೇಲೆ ಅವಲಂಬಿಸಿರ್ತೈತಿ ನಾಡಿ ಬಡಿತ, ನಾಡಿ ಸಂಖ್ಯೆ. ರಕ್ತವು ಸಾಮಾನ್ಯವಾಗಿ ಮನುಷ್ಯನ ತೂಕದ ಪ್ರತಿಶತ ಇರುವುದು ಎಲ್ಲಿ, ಅದರ ಗತಿ ಎಷ್ಟು ಅಂದರೆ 8%. ಹೃದಯದಿಂದ ಆಗುವ ಕಾರ್ಯದ ಉತ್ಪತ್ತಿ ಅಂದರೆ ಹೃದಯ ಬಡಿತದ ವೇಗ ಇಂಟು ಸ್ಟ್ರೋಕ್ ವ್ಯಾಲ್ಯೂಮ್ ಏನಂತೀವಿ, ಇದು ಹೃದಯದ ಕಾರ್ಯದ ಉತ್ಪತ್ತಿ ಅಂತೇಳಿ ಕರಿತೀವಿ. ಹೃದಯದಿಂದ ಹೊರಕ್ಕೆ ರಕ್ತವನ್ನು ಒಯ್ಯುವಂತಹ ನಾಳ ಯಾವುದು ಅಂದರೆ ಅದು ಅಪಧಮನಿ, ತರುವಂಥದ್ದು ಅಭಿಧಮನಿ. ಹೃದಯದಿಂದ ರಕ್ತ ಏನು ಮಾಡ್ತದೆ, ಹೊರಗಡೆ ತೊಗೊಂಡು ಹೋಗ್ತದೆ, ಯಾವುದು ಅದು ಅಪಧಮನಿ. ಹೃದಯದಿಂದ ರಕ್ತವನ್ನು ಏನು ಮಾಡ್ತೈತೆ, ಅದು ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ತರುವುದು ಅದು ಅಭಿಧಮನಿ. ಇದಕ್ಕೆ ಜೀವವಾಹಿನಿ ಅಂತೇಳಿ ಕರಿತೀವಿ. ರಕ್ತ ಪರಿಚಲನೆಗೆ ಜೀವವಾಹಿನಿ ಅಂತೇಳಿ ನಾವು ಕರಿತೀವಿ. ಆಗ್ತಾನೆ ಹುಟ್ಟಿದ ಮಗುವಿನಲ್ಲಿ 1 ನಿಮಿಷಕ್ಕೆ ಎಷ್ಟು ಬಾರಿ ನಾಡಿ ಬಿಡುತ್ತದೆ ಅಂದರೆ 140. 1 ವರ್ಷ ಆದರೆ 120 ಅಂತ ಹೇಳಿದ್ದೀರಲ್ಲ, ಅದು ನೆನ್ಪಿಟ್ಕೋಬೇಕು. 2 ವರ್ಷ ಆದರೆ 110. ಆಮೇಲೆ ವಿಶ್ರಾಂತಿ ಪಡೆದ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಹೃದಯದ ಗತಿ 1 ನಿಮಿಷಕ್ಕೆ ಎಷ್ಟಿರ್ತದಪ್ಪ ಅಂತಂದರೆ ವಿಶ್ರಾಂತಿ ಪಡೆದಂಥ ವ್ಯಕ್ತಿಯಲ್ಲಿ 74 ರತಿ ಇರ್ತೈತೆ. ಸಾಧಾರಣ ಪ್ರಕಾರದ ವ್ಯಾಯಾಮದಿಂದ ಹೃದಯದ ಮಿಡಿತವು 1 ನಿಮಿಷಕ್ಕೆ ಎಷ್ಟು ಪಡ್ಕೊಳ್ತದಪ್ಪ ಅಂತಂದರೆ ಎಷ್ಟು ಹೆಚ್ಚು ಮಾಡ್ಬೋದು ಅಂದರೆ 40ರಿಂದ 60ರಷ್ಟು ಹೆಚ್ಚು ಮಾಡ್ಬೋದು. ಅಂದರೆ ಇದೇನು ಸಾಧಾರಣ ಪ್ರಕಾರ ವ್ಯಾಯಾಮ ಮಾಡಿದ್ದೀವಿ ಅಂದರೆ 10 ನಿಮಿಷಕ್ಕೆ ಏನು ಮಾಡ್ತದೆ 40ರಿಂದ 60ರಷ್ಟು ಹೆಚ್ಚಾಗ್ತೈತೆ ಅಂತ ಅರ್ಥ. ಹುಟ್ಟಿದ ಶಿಶುವಿನಲ್ಲಿ ಹೃದಯದ ಬಡಿತ ಎಷ್ಟಿರ್ತೈತೆ ಅಂದರೆ 120 ಇರ್ತೈತೆ ಹುಟ್ಟಿದ ಮಗುವಿನಲ್ಲಿ. ಅತಿ ಚಿಕ್ಕವಾದಂತಹ ಕ್ಯಾನ್ರಿ ಹಕ್ಕಿದೆಯಲ್ಲ, ಅದು 1 ನಿಮಿಷಕ್ಕೆ ಹೃದಯದ ಗತಿ ಎಷ್ಟಿರ್ತದೆ 1000. ಆದರೆ ಅತಿ ದೊಡ್ಡ ದೇಹವುಳ್ಳ ಆನೆಯಲ್ಲಿ ಇರ್ತದೆ 25 ಸರಿ ಇರ್ತೈತಿ. ಹೃದಯದಿಂದ ಶರೀರಕ್ಕೆ ಶುದ್ಧ ರಕ್ತವನ್ನು ಮೊದಲು ಹೊರಗೆ ತರುವುದು ಎಲ್ಲಿ ಅಂದರೆ ಮಹಾ ಅಪಧಮನಿ. ರಿಪೀಟ್ ಕ್ವೆಶನ್ ಇದು. ಹೃದಯ ಬಡಿತ ಹುಟ್ಟುವುದು ಎಲ್ಲಿ ಹೊಡಿತದೆ ಹೃದಯ ಬಡಿತ ಹುಟ್ಟುವುದೆಂದರೆ ಬಲ ವೆಂಟ್ರಿಕಲ್ ಅಂತೇಳಿ ಕರಿತೀವಿ. ಒಬ್ಬ ಆರೋಗ್ಯವಂತ ಪುರುಷನ ದೇಹದಲ್ಲಿ ಇರಬೇಕಾದಂಥ ರಕ್ತದ ಒತ್ತಡ ರಕ್ತ ಎಷ್ಟು ಇರಬೇಕಂದ್ರೆ 120, ಅಂದರೆ 120ಕ್ಕೆ 80 ಇರಬೇಕು ಅಂತ ಅರ್ಥ. ಮನುಷ್ಯನ ದೇಹದಲ್ಲಿರಬೇಕಾದಂಥ ಸಾಧಾರಣ ಉಷ್ಣಾಂಶ ಎಷ್ಟಂದರೆ 36-90 ಡಿಗ್ರಿ ಸೆಲ್ಸಿಯಸ್ ಇರ್ತೈತೆ. 90 ಡಿಗ್ರಿ ಎಷ್ಟು ಸಾಮಾನ್ಯ ಉಷ್ಣತೆ ಅಂದರೆ 36.9 ಡಿಗ್ರಿ ಇರ್ತೈತೆ. ಇದು ಹೃದಯ ಏನು ಹೇಳಿದೆ, ಇದು ರಕ್ತದ ಒತ್ತಡ ಹೇಳಿದ್ರೆ ಇದು 120ರಿಂದ 180 ಇರಬೇಕು ಅಂತ ಅರ್ಥ. ಅಂದರೆ ನಾವು 80 ಇದ್ರೂ ನಡೀತೈತೆ ಅಂತ ಅರ್ಥ. 120ಕ್ಕೆ ಅಷ್ಟಾದರೂ ಇರಬೇಕು. 120ಕ್ಕೆ 80 ಇರ್ಬೋದು, 90 ಇರ್ಬೋದು, 100 ಇರ್ಬೋದು, ಈ ರೀತಿ ಇರ್ಬೋದು. ರಕ್ತ ಕೆಂಪಾಗಿರ್ಬೇಕಾದ್ರೆ ಕಾರಣ ಏನು? ರಕ್ತ ನಮ್ಮ ದೇಹದಲ್ಲಿ ರಕ್ತ ಕೆಂಪಾಗಿದೆ, ಅದಕ್ಕೆ ಕಾರಣ ಏನಂದರೆ ಹಿಮೋಗ್ಲೋಬಿನ್. ರಕ್ತ ಶುದ್ಧೀಕರಿಸುವುದು ಎಲ್ಲಿ ಅಂದರೆ ಕಿಡ್ನಿಗಳಲ್ಲಿ ಏನು ಮಾಡ್ತೀವಿ, ರಕ್ತ ಶುದ್ಧೀಕರಣ ಆಗ್ತದೆ. ಅದಕ್ಕೆ ಮೂತ್ರಜನಕಾಂಗ ಅಂತ ಕೂಡ ಕರಿತೀವಿ. ಹಿಮೋಗ್ಲೋಬಿನಲ್ಲಿರುವ ಲೋಹದ ಅಂಶ ಯಾವುದಪ್ಪ ಹಾಗಾದರೆ ಅಂದರೆ ಅದು ಕಬ್ಬಿಣ ಅಂತ ಅರ್ಥ. ಹೃದಯದಿಂದ ಹೊರ ಹೋಗುವ ರಕ್ತದ ಪ್ರಮಾಣ ಹೃದಯ ಬಡಿತದ ಘನಮಾನ ಆಗುವುದು ಯಾವಾಗ ಅಂದರೆ ಒಂದು ಅಂಕುಚನ ಮತ್ತು ಸಂಕೋಚನ ಆದಾಗ. ಒಂದು ಅಂಕುಚನ ಮತ್ತು ಸಂಕೋಚನ ಆದಾಗ ಏನಾಗ್ತದೆ, ಹೃದಯದ ಹೊರ ಹೋಗುವಂಥ ರಕ್ತದ ಪ್ರಮಾಣ ಹೃದಯ ಬಡಿತದ ಘನಮಾನ ಆಗ್ತೈತೆ. ಹೃದಯದಿಂದ ರಕ್ತವನ್ನು ಆರ್ಟಿಯೋಲ್ಸ್ ಅಂದರೆ ಸಣ್ಣ ಅಪಧಮನಿ ಮತ್ತು ಕ್ಯಾಪಿಲರಿಸ್ ಅಂದರೆ ಲೋಮನಾಳಗಳಿಂದ ಸಾಗಿಸುವ ರಕ್ತನಾಳ ಯಾವುದಂದರೆ ಅದು ಅಪಧಮನಿ ಅಥವಾ ಆರ್ಟಿರೀಸ್ ಅಂತೇಳಿ ಕರಿತೀವಿ. ರಕ್ತದ pH ಮೌಲ್ಯ ಎಷ್ಟಿರ್ತದಪ್ಪ ಅಂದರೆ 7.35 ಇರ್ತೈತೆ. ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾದಂಥ ಪ್ರೋಟೀನ್ ಯಾವುದು? ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳ ಉತ್ಪಾದನೆ ಆಗಬೇಕಾದ್ರೆ ಅವಶ್ಯಕವಾದಂಥ ಪ್ರೋಟೀನ್ ಯಾವುದು ಇರ್ತದೆ ಅಂದರೆ ವಿಟಮಿನ್ B12 ಇರ್ತೈತೆ. ಆರ್ನಿಥಾಲಜಿ ಇದರ ಜೊತೆಗೆ ಸಂಬಂಧ ಹೊಂದಿದೆ. ಆರ್ನಿಥಾಲಜಿ ಸಂಬಂಧ ಹೊಂದಿದ್ದು ರಕ್ತಕ್ಕೆ. ರಕ್ತವನ್ನು ಹೃದಯದಿಂದ ದೂರಕ್ಕೆ ಹೊತ್ತೊಯ್ಯುವಂಥ ರಕ್ತನಾಳ ಯಾವುದಂದರೆ ಆರ್ಟರಿ ರಕ್ತನಾಳ ಅಂತೇಳಿ ಕರಿತೀವಿ. ಏನು ಮಾಡ್ತೀವಿ, ಹೃದಯದಿಂದ ದೂರಕ್ಕೆ ಏನು ಮಾಡ್ತದೆ ರಕ್ತವನ್ನು ಕೊಂಡೊಯ್ಯುವಂಥ ರಕ್ತನಾಳ ಆಗಿರ್ತದೆ. ಯಾವುದು? ಆರ್ಟರಿ ರಕ್ತನಾಳ. ಕೆಂಪು ಮತ್ತು ಬಿಳಿ ರಕ್ತ ಕಣಗಳು ಉತ್ಪತ್ತಿಯಾಗುವುದು ಅಸ್ಥಿಮಜ್ಜೆಯಲ್ಲಿ. ಗುಂಡಿಗೆ ಮೋಸಖಂಡಗಳಿರುವುದು ಎಲ್ಲಿ ಅಂದರೆ ಅದು ಹೃದಯದಲ್ಲಿ. ಬಿಳಿ ರಕ್ತ ಕಣಗಳನ್ನು ಹೇಗೆಂತೀವಿ ಅಂದರೆ ಹಾಲ್ರಸ ಕಣ ಅಂತೇಳಿ ಕರಿತೀವಿ. ಅದಕ್ಕೆ ಬಿಳಿ ರಕ್ತ ಕಣಗಳಿಗೆ. ಬಿಳಿ ರಕ್ತ ಕಣಗಳು ಅವಶ್ಯಕತೆಗಿಂತ ಹೆಚ್ಚಾದರೆ ಬರುವಂಥ ರೋಗ ಯಾವುದಂದರೆ ರಕ್ತದ ಕ್ಯಾನ್ಸರ್ ಬರ್ತದೆ. ಹೆಚ್ಚಾಗೋಂಗಿಲ್ಲ ಬಿಳಿ ರಕ್ತ ಕಣಗಳು, ಹೆಚ್ಚಾದ್ರೆ ಏನು ಬರ್ತದಂತೆ ರಕ್ತದ ಕ್ಯಾನ್ಸರ್ ಬರ್ತದಂತೆ. ಆದರೆ ಇವೇನು ಮಾಡ್ತವೆ, ಬಿಳಿ ರಕ್ತ ಕಣಗಳು ರೋಗ ನಿರೋಧಕಗಳಾಗಿ ಕೆಲಸವನ್ನು ಮಾಡ್ತವೆ. ರಕ್ತ ಗಟ್ಟದಿರುವ ರೋಗಕ್ಕೆ ಏನಂತೀವಿ ಅಂದರೆ ಹಿಮೋಫಿಲಿಯಾ ಅಂತ ಕರಿತೀವಿ. ರಕ್ತ ಹೆಪ್ಪುಗಟ್ಟಬೇಕಪ್ಪ, ಹೆಪ್ಪುಗಟ್ಟದೇ ಇರ್ತಿದ್ರೆ ಅದಕ್ಕೆ ಹಿಮೋಫಿಲಿಯಾ ಅಂತೇಳಿ ಕರಿತೀವಿ. ಮಾನವನ ದೇಹದಲ್ಲಿ ಇದನ್ನು ಜೀವನದಿ ಅಂತೇಳಿ ಕರಿತೀವಿ. ರಕ್ತ ಇದಕ್ಕೆ ಜೀವನದಿ ಅಂತೇಳಿ ನಾವು ಕರಿತೀವಿ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ
30ಕ್ಕಿಂತ ಕಡಿಮೆ ಆದರೆ ಬರುವಂಥ ರೋಗ ಯಾವುದಂದರೆ ಅದು ಅನಿಮಿಯಾ. ಹೃದಯ ಬಡಿತ ಮಾಪಕದ ಹೆಸರು ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ, ECG ಅಂತೇಳಿ ಕರಿತೀವಿ. ಹಾರ್ಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ECG ಮಾಡ್ತಾರೆ ಅದಕ್ಕೆ. ರಕ್ತದ ಹೆಪ್ಪುಗಟ್ಟುವಿಕೆಗೆ ಪ್ರೋಟೀನ್ ಯಾವ ಅಂಶ ಸಹಾಯ ಮಾಡ್ತದೆ ಅಂದರೆ ಫೈಬ್ರಿನೋಜಿನ್. ರಕ್ತ ಹೆಪ್ಪುಗಟ್ಟಕ್ಕೆ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಹೃದಯದ ಪ್ರತಿ ಅಥವಾ ಒಂದು ಅಂಗುಚನದಿಂದ ಹೊರ ಹಾಕಲ್ಪಡುವ ರಕ್ತ ಪ್ರಮಾಣಕ್ಕೆ ಏನಂತ ಕರಿತೀವಿ ಅಂದರೆ ಹೃದಯದ ಬಡಿತದ ಘನಮಾನ ಅಂತೇಳಿ ಕರಿತೀವಿ. ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವುದು ಕೆ ವಿಟಮಿನ್. ಯಾವುದಪ್ಪ ವಿಟಮಿನ್ ಕೇಳ್ತಾರೆ, ಅದು ಕೆ ವಿಟಮಿನ್ ಸೇರಬೇಕು. ರಕ್ತವು ಶ್ವಾಸಕೋಶ ಮತ್ತು ಹೃದಯದ ನಡುವೆ ಚಲಿಸುವುದಕ್ಕೆ ಹೀಗೆಂತೀವಿ, ಏನಂತ ಕರಿತೀವಿ ಅಂದರೆ ಶ್ವಾಸಕ ಪರಿಚಲನೆ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ ಅದಕ್ಕೆ, ಉಪಸಕ ಅಂದ್ರೂ ಒಂದೇ, ಶ್ವಾಸಕ ಪರಿಚಲನೆ ಅಂದ್ರೂ ಕೂಡ ಒಂದೇ. ರಕ್ತದಲ್ಲಿ ಗಾಳಿ ಒಯ್ಯುವುದಕ್ಕೆ ಸಹಾಯ ಮಾಡುವುದು ಯಾವುದಂದರೆ ಕೆಂಪು ರಕ್ತದಲ್ಲಿನ ಹಿಮೋಗ್ಲೋಬಿನ್. ಇದೇನು ಮಾಡ್ತದೆ, ರಕ್ತದಲ್ಲಿನ ಗಾಳಿಯನ್ನು ಒಯ್ಯಲಿಕ್ಕೆ ಸಹಾಯವನ್ನು ಮಾಡ್ತದೆ. ಬಂಡಲ್ ಆಫ್ ಹಿಸ್ ಎಂಬುದು ಇದೊಂದು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಯಾವ ರಕ್ತದ ಗುಂಪು ಹೊಂದಿದ ವ್ಯಕ್ತಿ, ಯಾವುದೇ ಗುಂಪಿನ ರಕ್ತ ಹೊಂದಿದ ವ್ಯಕ್ತಿಗೆ ರಕ್ತವನ್ನು ನೀಡಲಿಕ್ಕೆ ಸಹಾಯಕವಾಗ್ತದೆ ಅದು ಓ ವಿಟಮಿನ್. ಓ ಗ್ರೂಪ್ ಹೊಂದಿದ್ರೆ ಏನು ಮಾಡ್ತಾರೆ, ಯಾವುದೇ ಒಂದು ವ್ಯಕ್ತಿಗೆ ರಕ್ತವನ್ನು ಕೊಡಬಹುದು. ಇವರಿಗೆ ಏನು ಕರಿತೀವಿ, ಸಾರ್ವತ್ರಿಕ ದಾನಿ ಅಂತೇಳಿ ಕರಿತೀವಿ. ABಗೆ ಸಾರ್ವತ್ರಿಕ ಸ್ವೀಕಾರಿ ಅಂತೇಳಿ ಕರಿತೀವಿ. ಯಾಕಂದರೆ ಅವ್ರು ಎಲ್ಲರಿಂದ ಪಡ್ಕೋಬೋದು, ಆದರೆ ಎಲ್ಲರಿಗೂ ಕೊಡ್ಬೋದು, ಆದರೆ ಪಡ್ಕೋಬೇಕಾದ್ರೆ ಇಂದ ಮಾತ್ರ ಪಡ್ಕೋಬೇಕಾಗ್ತೈತಿ. ಸಾಮಾನ್ಯವಾಗಿ ಮನುಷ್ಯನ ಡಯಾಸ್ಟಲಿಕ್ ರಕ್ತದ ಒತ್ತಡ ಎಷ್ಟಿರ್ತದೆ ಅಂದರೆ 60ರಿಂದ 80 mmHg ಇರ್ತೈತಿ. ಸಾಮಾನ್ಯ ಮನುಷ್ಯನ ಸಿಸ್ಟಲಿಕ್ ಎಷ್ಟಿರ್ತದಪ್ಪ ಅಂತಾರೆ 100ರಿಂದ 120 ಇರ್ತೈತೆ. ಡಯಾಸ್ಟಲಿಕ್ ಹೇಳಿದ್ರೆ 60ರಿಂದ 80, ಸಿಸ್ಟಲಿಕ್ ಹೇಳಿದ್ರೆ 100ರಿಂದ 120. ಅಂದರೆ ಸಿಸ್ಟಲಿಕ್ ಹೆಚ್ಚಿರ್ತೈತೆ, ಡಯಾಸ್ಟಲಿಕ್ ಏನಿರ್ತದೆ ಕಡಿಮೆ ಇರ್ತೈತಿ. ಮಾನವನ ಹೃದಯದಲ್ಲಿರುವ ಕವಾಟಗಳ ಸಂಖ್ಯೆ ಎಷ್ಟಿದ್ರೆ 4, 2 ಉತ್ಕರ್ಷ 2 ಉತ್ಕರ್ಣ ಇರ್ತವೆ. ರಕ್ತ ಪ್ರಸರಣದಲ್ಲಿ ಕಲ್ಮಶ ರಕ್ತ ಒಯ್ಯುವ ಭಾಗ ಯಾವುದು ಅಂದರೆ ಫುಪ್ಪಸ. ನಮ್ಮ ದೇಹದಲ್ಲಿ ರಕ್ಷಿಸುವಂತಹ ರಕ್ತ ಕಣಗಳು ಯಾವುದು ಅಂದರೆ ನಮ್ಮ ದೇಹವನ್ನು ರಕ್ಷಣೆ ಮಾಡುವುದು ಈ ರಕ್ತ ಕಣಗಳು. ಏನು ಮಾಡ್ತೇವೆ, ನಮ್ಮ ರೋಗದ ವಿರುದ್ಧ ಹೋರಾಡ್ತೇವೆ. ರೋಗವನ್ನು ನಮ್ಮ ದೇಹಕ್ಕೆ ಬರದಂತೆ ತಡೆಗಟ್ಟುವಂಥ ಶಕ್ತಿಯನ್ನು ಈ ರಕ್ತ ಕಣಗಳು ಹೊಂದಿರ್ತವೆ. ಇಷ್ಟು ಏನೈತೆ ಅಂದರೆ ರಕ್ತ ಪರಿಚಲನಾ ಸಂಸ್ಥೆ ಮೇಲೆ MCQ ಬಿಡಿಸಿದ್ದೀವಿ. 106 MCQಗಳಿದ್ದಾವೆ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಮುಂದುವರೆದ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡೋಣ. 2 ತರಗತಿಯಲ್ಲಿ ಎಂದಿ ಆಗ್ತಾ ಇದ್ದಾವೆ. ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.